Hello all, welcome to Invise Academy. Hope you are all doing well with your studies. And ಇವತ್ತಿನ ಕಾನ್ಸೆಪ್ಟ್ ಅರ್ತ್ ಪ್ರೆಷರ್. ಸೊ ಬಿಫೋರ್ ಗೆಟಿಂಗ್ ಇನ್ ಟು ದ ಟಾಪಿಕ್, ಒಂದು ಚಿಕ್ಕ ಸ್ಟೋರಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬುದ್ಧನಿಗೆ ಒಬ್ಬ ಹುಡುಗ ಕೇಳಿದ್ದಂತೆ, ನೀವು ಧ್ಯಾನದಿಂದ ಏನೇನು ಗಳಿಸಿದ್ದೀರಾ ಅಂತ. ಧ್ಯಾನ ಮಾಡೋದ್ರಿಂದ ಏನೇನು ಗಳಿಸಿದ್ದೀರಾ ಅಂತ. ಸೊ ಆಗ ಬುದ್ಧ ಹೇಳ್ತಾನೆ, ನಾನು ಗಳಿಸಿದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚು ಅಂತ. ಆಗ ಹುಡುಗ ಏನನ್ನು ಕಳೆದುಕೊಂಡಿದ್ದೀರಾ ಅಂತ ಕೇಳಿದಾಗ, ಸಿಟ್ಟು, ಭಯ, ದುರಾಸೆ, ಅಹಂಕಾರ. ಸೊ ದೀಸ್ ಥಿಂಗ್ಸ್ ಮೆಡಿಟೇಷನ್ ಏನು ಮಾಡುತ್ತೆ, ಈಗ ನಾವು ಓದಬೇಕಾದ್ರೆ ಈ ಮೆಟೀರಿಯಲ್ಸ್ ರೆಫರ್ ಮಾಡೋದು, ಟೆಸ್ಟ್ ಸೀರೀಸು, ಅದು ಇದು, ಈ ಒಂದು ಹ್ಯೂಜ್ ಹಸಲ್ ಇರುತ್ತೆ. ಸೊ ಇದರಲ್ಲಿಂದ ನೀವು ಒಂದು ಪೀಸ್ ಆಫ್ ಮೈಂಡ್ ಅಂದರೆ ಮತ್ತೆ ನಿಮ್ಮೊಂದು ಆಕ್ಟಿವ್ ಮೈಂಡ್ಗೆ ಬರಬೇಕಂದ್ರೆ ಯು ಶುಡ್ ಹ್ಯಾವ್ ಟು ಮೆಡಿಟೇಟ್. ಸೊ ಇದನ್ನ ಲೈಫಲ್ಲಿ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಗೆಟಿಂಗ್ ಇನ್ ಟು ದ ಟಾಪಿಕ್, today's topic is earth pressure. Okay, so what is earth pressure? When you get into the introduction to earth pressure is the lateral pressure exerted by soil on retaining structures such as retaining walls, basement walls and sheet piles. So ಏನಿರುತ್ತೆ earth pressure ಅನ್ನೋದು, ಅದು lateral pressure. ಸಾಯಿಲ್ ಇಂದ ಬರುವ ಒಂದು lateral pressure. ಸೊ ಯಾವ್ದ್ರ ಮೇಲೆ ಬರುತ್ತೆ lateral pressure? ರಿಟೈನಿಂಗ್ ಸ್ಟ್ರಕ್ಚರ್ಸ್ ಅಂದ್ರೆ ರಿಟೈನಿಂಗ್ ವಾಲ್ಸ್ ಆಗಿರ್ಬೋದು, ಬೇಸ್ಮೆಂಟ್ ವಾಲ್ಸ್ ಆಗಿರ್ಬೋದು, ಶೀಟ್ ಪೈಲ್ಸ್ ಆಗಿರ್ಬೋದು, ಇವುಗಳ ಮೇಲೆ ಒಂದು ಲ್ಯಾಟ್ರಲ್ ಒಂದು ಪ್ರೆಷರ್ ಸಾಯಿಲ್ ಇಂದ ಸ್ಟ್ರಕ್ಚರ್ಸ್ ಮೇಲೆ ಎಕ್ಸರ್ಟ್ ಆಗೋದನ್ನ ಅರ್ತ್ ಪ್ರೆಷರ್ ಅಂತ ಕರಿತೀವಿ. ಸೊ ದಿಸ್ ಪ್ರೆಷರ್ ಇಸ್ ಕ್ರಿಟಿಕಲ್ ಫಾರ್ ಡಿಸೈನಿಂಗ್ ದಿ ಸ್ಟ್ರಕ್ಚರ್ಸ್ ಟು ಎನ್ಶೂರ್ ಸ್ಟೆಬಿಲಿಟಿ ಅಂಡ್ ಪ್ರಿವೆಂಟ್ ಕೊಲ್ಯಾಪ್ಸ್. ಸೊ ಒಂದು ಬಿಲ್ಡಿಂಗ್ ಅಥವಾ ರಿಟೈನಿಂಗ್ ವಾಲ್ ಅಥವಾ ಬೇಸ್ಮೆಂಟ್ ವಾಲ್, ಅದರ್ ಶೀಟ್ ಪೈಲು, ಇವೆಲ್ಲ ಒಂದು ಕೊಲ್ಯಾಪ್ಸ್ ಆಗ್ದಿರಾ ಅದೊಂದು ಸ್ಟೆಬಿಲಿಟಿ ಎನ್ಶೂರ್ ಮಾಡೋದಕ್ಕೆ ಇದನ್ನ ಪ್ರಾಪರ್ ಆಗಿ ಡಿಸೈನ್ ಮಾಡಿ, ಕ್ರಿಟಿಕಲ್ ಡಿಸೈನಿಂಗ್ ಮಾಡಿ ಇದನ್ನ ಯೂಸ್ ಮಾಡ್ಕೊಂತೀವಿ. ಸೊ ವಾಟ್ ಆರ್ ದ ಟೈಪ್ಸ್ ಆಫ್ ಅರ್ತ್ ಪ್ರೆಷರ್? ಸೊ ಟೈಪ್ಸ್ ಆಫ್ ಅರ್ತ್ ಪ್ರೆಷರ್ ನೋಡಿದಾಗ ಫಸ್ಟ್ ಒನ್ ಬಂದ್ಬಿಟ್ಟು ಅಟ್ ರೆಸ್ಟ್ ಅರ್ತ್ ಪ್ರೆಷರ್. ಸೊ ಇಟ್ ಈಸ್ ಡಿನೋಟೆಡ್ ಬೈ K0. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಆಕ್ಟಿವ್ ಅರ್ತ್ ಪ್ರೆಷರ್. ಸೊ ಇದನ್ನ ಏನಿಂದ ಡಿನೋಟ್ ಮಾಡ್ತೀವಿ? KA. ದಿಸ್ ಇಸ್ K0. ಅಂಡ್ ದ ಲಾಸ್ಟ್ ಒನ್ ಈಸ್ ಪ್ಯಾಸಿವ್ ಅರ್ತ್ ಪ್ರೆಷರ್. ಸೊ ದಿಸ್ ಈಸ್ ಡಿನೋಟೆಡ್ ಬೈ KP. ಸೊ ವಾಟ್ ಆರ್ ದ ಟೈಪ್ಸ್? ಫಸ್ಟ್ ಒನ್ ಅಟ್ ರೆಸ್ಟ್, ಸೆಕೆಂಡ್ ಒನ್ ಆಕ್ಟಿವ್, ಥರ್ಡ್ ಒನ್ ಈಸ್ ಪ್ಯಾಸಿವ್. ವಿಲ್ ಗೋ ಥ್ರೂ ಒನ್ ಬೈ ಒನ್ ಇನ್ ಡಿಟೈಲ್. ಸೊ ಫಸ್ಟ್ ಒನ್ ಏನು? ಆಕ್ಟಿವ್ ಅಟ್ ರೆಸ್ಟ್ ಅರ್ತ್ ಪ್ರೆಷರ್ ಅಂದ್ರೆ K0. ಇದು ಎಲ್ಲ ಅಕ್ಕರ್ ಆಗುತ್ತೆ? It occurs when the soil mass at rest without any lateral deformation. ಯಾವುದೇ lateral deformation ಇದ್ದೀರ, ಸಾಯಿಲ್ ಮಾಸ್ ಅಟ್ ರೆಸ್ಟ್ ಅಲ್ಲಿ ಇದ್ದಾಗ ಅಟ್ ರೆಸ್ಟ್ ಅರ್ತ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಕಾಮನ್ ಇನ್ ಅಂಡರ್ಗ್ರೌಂಡ್ ವಾಲ್ಸ್ ಆರ್ ಬೇಸ್ಮೆಂಟ್ಸ್ ವಿತ್ ನೋ ಮೂವ್ಮೆಂಟ್. ಅಂಡರ್ಗ್ರೌಂಡ್ ವಾಲ್ಸ್ ಅಥವಾ ಬೇಸ್ಮೆಂಟ್ಸ್ ಯಾವುದೇ ಮೂವ್ಮೆಂಟ್ ಇರೋ ಒಂದು ಜಾಗದಲ್ಲಿ ಕಾಮನ್ ಆಗಿ ಇದನ್ನ ಅಟ್ ರೆಸ್ಟ್ ಅರ್ತ್ ಪ್ರೆಷರ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಇಟ್ ಡಿಪೆಂಡ್ಸ್ ಆನ್ ಟೈಪ್ ಆಫ್ ಸಾಯಿಲ್. It depends on type of soil and its initial stress condition. ಎಂದ ಮೇಲೆ ಡಿಪೆಂಡ್ ಆಗುತ್ತೆ ಇದು? ಒಂದು ಟೈಪ್ ಆಫ್ ಸಾಯಿಲ್, ಅಟ್ ರೆಸ್ಟ್ ಅರ್ತ್ ಪ್ರೆಷರ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಟೈಪ್ ಆಫ್ ಸಾಯಿಲ್ ಅಂಡ್ ಇನಿಷಿಯಲ್ ಸ್ಟ್ರೆಸ್ ಕಂಡೀಷನ್. Okay, and after that, coefficient of at rest earth pressure K0 is typically calculated using empirical correlations. Example, K0 is equals to 1 minus sin phi for normal consolidated soil ಗೆ coefficient of at rest pressure ನ ತಗೊಂತೀವಿ. ಏನು? K0 is equals to 1 minus sin phi. Okay, so this is all about at rest earth pressure. And next one is active earth pressure. Here develops when active earth pressure develops when retaining walls move away from the backfill. ಒಂದು ಬ್ಯಾಕ್ಫಿಲ್ ಇಂದ ಹೊರಗಡೆ ಮೂವ್ ಆಗ್ತಿದ್ರೆ ರಿಟೈನಿಂಗ್ ವಾಲ್ಸ್ ಇಂದ, ಸೊ ಆಕ್ಟಿವ್ ಅರ್ತ್ ಪ್ರೆಷರ್ ಡೆವಲಪ್ ಆಗುತ್ತೆ. ಸೊ ಸಾಯಿಲ್ ಎಕ್ಸ್ಪ್ಯಾಂಡ್ಸ್ ಲ್ಯಾಟ್ರಲಿ ಅಂಡ್ ಲ್ಯಾಟ್ರಲ್ ಸ್ಟ್ರೆಸ್ ಡಿಕ್ರೀಸಸ್. ಇಲ್ಲೇನಾಗುತ್ತೆ? ಸಾಯಿಲ್ ಲ್ಯಾಟ್ರಲಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಸಾಯಿಲ್ ಲ್ಯಾಟ್ರಲಿ ಎಕ್ಸ್ಪ್ಯಾಂಡ್ ಆದಾಗ ಲ್ಯಾಟ್ರಲ್ ಸ್ಟ್ರೆಸಸ್ ಕಮ್ಮಿ ಆಗುತ್ತೆ. ಓಕೆ, ಅಂಡ್ ಅಸ್ಯೂಮ್ ಸಾಯಿಲ್ಸ್ ಇನ್ ಪ್ಲಾಸ್ಟಿಕ್ ಸ್ಟೇಟ್ ಅಟ್ ಫೇಲ್.
ಅಸ್ಯೂಮ್ಸ್ ಸಾಯಿಲ್ ಇನ್ ಪ್ಲಾಸ್ಟಿಕ್ ಸ್ಟೇಟ್ ಅಟ್ ಫೇಲ್ಯೂರ್ ಆದಾಗ ಸಾಯಿಲ್ ಒಂದು ಪ್ಲಾಸ್ಟಿಕ್ ಸ್ಟೇಟ್ ಅಲ್ಲಿ ಇರುತ್ತೆ ಅಂತ ನಾವು ಇಲ್ಲಿ ಅಸಂಪ್ಷನ್ ಮಾಡ್ಕೋತೀವಿ ಎಲ್ಲಿ ಆಕ್ಟಿವ್ ಅರ್ತ್ ಪ್ರೆಷರ್. ಸೊ ಇಟ್ ಈಸ್ ಕ್ರಿಟಿಕಲ್ ಫಾರ್ ವಾಲ್ಸ್ ಡಿಸೈನ್ ಟು ಅಲೋ ಸ್ಲೈಟ್ ಔಟ್ವರ್ಡ್ ಮೂವ್ಮೆಂಟ್. ಸ್ಲೈಟ್ ಔಟ್ವರ್ಡ್ ಮೂವ್ಮೆಂಟ್ ಇದ್ದ ವಾಲ್ಸ್ ಅಲ್ಲಿ ಇದನ್ನ ಕ್ರಿಟಿಕಲ್ ಆಗಿ ಡಿಸೈನ್ ಮಾಡ್ತೀವಿ ಆಕ್ಟಿವ್ ಅರ್ತ್ ಪ್ರೆಷರ್ KA. ಅದೇ ತರ ಪ್ಯಾಸಿವ್ ಅರ್ತ್ ಪ್ರೆಷರ್ ನೋಡಿದಾಗ ಇಟ್ ಇಸ್ ಡಿನೋಟೆಡ್ ಬೈ KP. ಸೊ ಇಟ್ ಡೆವಲಪ್ಸ್ ವೆನ್ ರಿಟರ್ನಿಂಗ್ ವಾಲ್ ಮೂವ್ಸ್ ಟುವರ್ಡ್ಸ್ ಬ್ಯಾಕ್ ಫಿಲ್. ಅದೇ ಆಕ್ಟಿವ್ ಅರ್ತ್ ಪ್ರೆಷರ್ ಅಲ್ಲಿ ಏನಿತ್ತು ಕಂಡೀಷನ್ ಡೆವಲಪ್ಸ್ ವೆನ್ ರಿಟರ್ನಿಂಗ್ ವಾಲ್ ಮೂವ್ಸ್ ಅವೇ ಫ್ರಮ್ ದ ಬ್ಯಾಕ್ ಫಿಲ್. But in passive earth pressure, retaining wall moves towards the backfill. Here soil compresses laterally, increasing lateral stresses. ಏನಾಗುತ್ತೆ ಇಲ್ಲಿ ಸಾಯಿಲ್ laterally compress ಆಗಿ soil compresses laterally leads to increasing lateral stress. So it represents the maximum resistance offered by soil against wall movement. So ಇದೇನು ಮಾಡುತ್ತೆ, ಏನು ರೆಪ್ರೆಸೆಂಟ್ ಮಾಡುತ್ತೆ, ಒಂದು ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಸಾಯಿಲ್ ವಾಲ್ ಮೇಲೆ ಒಂದು ಕ್ರಿಯೇಟ್ ಮಾಡುತ್ತಲ್ಲ ಅದಕ್ಕೆ ಆ ಫೋರ್ಸ್ಗೆ ಒಂದು ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಕೊಡೋದನ್ನ ಪ್ಯಾಸಿವ್ ಅರ್ತ್ ಪ್ರೆಷರ್ ಅಲ್ಲಿ ನಾವು ನೋಡ್ಬೋದು. ಸೊ ಇಟ್ ಈಸ್ ಕಾಮನ್ ಇನ್ ಆಂಕರಿಂಗ್ ಸಿಸ್ಟಮ್ಸ್ ಆರ್ ವಾಲ್ಸ್ ದಟ್ ಮೂವ್ ಇನ್ವರ್ಡ್. ಆಂಕರಿಂಗ್ ಸಿಸ್ಟಮ್ಸ್ ಅಲ್ಲೇ ಅಥವಾ ವಾಲ್ಸ್ ಇನ್ವರ್ಡ್ ಮೂವ್ ಆಗೋ ಕಡೆ ನಾವು ಕಾಮನ್ ಆಗಿ ಪ್ಯಾಸಿವ್ ಅರ್ತ್ ಪ್ರೆಷರ್ ನ ನೋಡ್ತೀವಿ. ಓಕೆ, ನೆಕ್ಸ್ಟ್ ಒನ್ ಇಸ್ ಪ್ಲಾಸ್ಟಿಕ್ ಈಕ್ವಿಲಿಬ್ರಿಯಂ ಇನ್ ಸಾಯಿಲ್. ಸೊ ವಾಟ್ ಇಸ್ ಪ್ಲಾಸ್ಟಿಕ್ ಈಕ್ವಿಲಿಬ್ರಿಯಂ ಇನ್ ಸಾಯಿಲ್? Plastic equilibrium refers to failure state of soil under specific loading conditions. In specific loading conditions ಅಲ್ಲಿ ಆ ಸಾಯಿಲ್ ಫೇಲ್ಯೂರ್ ಸ್ಟೇಟ್ ನ ಪ್ಲಾಸ್ಟಿಕ್ ಈಕ್ವಿಲಿಬ್ರಿಯಂ ಇಂದ ರೆಫರ್ ಮಾಡ್ತೀವಿ. ಸೊ ಸಾಯಿಲ್ at this stage reaches its limiting shear strength and any further load causes deformation. ಸೊ ಏನಾಗತ್ತೆ ಇಲ್ಲಿ, ಈ ಒಂದು ಪ್ಲಾಸ್ಟಿಕ್ ಈಕ್ವಿಲಿಬ್ರಿಯಂ ಸ್ಟೇಜ್ ಅಲ್ಲಿ ಸಾಯಿಲ್ ಏನಾಗುತ್ತೆ, ಲಿಮಿಟಿಂಗ್ ಶಿಯರ್ ಸ್ಟ್ರೆಂತ್ ನ ರೀಚ್ ಆಗುತ್ತೆ. ಸೊ ಎನಿ ಫರ್ದರ್ ಲೋಡ್ ಅಪ್ಲೈ ಮಾಡಿದ್ರೆ ಡಿಫಾರ್ಮೇಶನ್ ಅಥವಾ ಫೇಲ್ಯೂರ್ ಕ್ರಿಯೇಟ್ ಆಗುತ್ತೆ. ಸೊ ಇದರಲ್ಲಿ ಆಕ್ಟಿವ್ ಪ್ಯಾಸಿವ್ ಸ್ಟೇಟ್ ಇದೆ. ಸೊ ಒನ್ ಬೈ ಒನ್ ನೋಡೋಣ. ವಾಟ್ ಈಸ್ ಆಕ್ಟಿವ್ ಸ್ಟೇಟ್? ಆಕ್ಟಿವ್ ಸ್ಟೇಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ದ ರಿಟರ್ನಿಂಗ್ ವಾಲ್ಸ್ ಮೂವ್ ಔಟ್ವರ್ಡ್ಸ್. ರಿಟರ್ನಿಂಗ್ ವಾಲ್ ಏನಾಗುತ್ತೆ, ಹೊರಗಡೆ ಹಿಂಗೆ ಮೂವ್ ಆಗುತ್ತೆ. ಮತ್ತೆ ಲ್ಯಾಟ್ರಲ್ ಸ್ಟ್ರೆಸಸ್ ಏನಾಗುತ್ತೆ, ಲ್ಯಾಟ್ರಲ್ ಸ್ಟ್ರೆಸಸ್ ಡಿಕ್ರೀಸಸ್ ಅಂಟಿಲ್ ಇಟ್ ಈಕ್ವಲ್ಸ್ ಟು ಆಕ್ಟಿವ್ ಅರ್ತ್ ಪ್ರೆಷರ್. ಸೊ ಏನು, ಆಕ್ಟಿವ್ ಅರ್ತ್ ಪ್ರೆಷರ್ ಈಕ್ವಲ್ ಆಗೋವರೆಗೂ ಲ್ಯಾಟ್ರಲ್ ಸ್ಟ್ರೆಸಸ್ ಕಮ್ಮಿ ಆಗುತ್ತೆ. ಅದೇ ತರ ಸಾಯಿಲ್ ಪಾರ್ಟಿಕಲ್ಸ್ ಏನಾಗುತ್ತೆ, ಸಾಯಿಲ್ ಪಾರ್ಟಿಕಲ್ಸ್ ಎಕ್ಸ್ಪೀರಿಯನ್ಸಸ್ ಟೆನ್ಸೈಲ್ ಸ್ಟ್ರೆಸ್ ಅಂಡ್ ಡೈಲೇಟ್. ಆಕ್ಟಿವ್ ಸ್ಟೇಟ್ ಅಲ್ಲಿ ಸಾಯಿಲ್ ಪಾರ್ಟಿಕಲ್ಸ್ ಎಕ್ಸ್ಪೀರಿಯನ್ಸ್ ಟೆನ್ಸೈಲ್ stress and dilate. Okay, so what about passive state? Here the retaining wall moves inwards. The active state alli enagittu, retaining wall moves outwards, but in passive it moves inwards. Lateral stresses enagutte illi increase agutte until it equals to the passive earth pressure. So this is exactly contradictory to active state. Okay, here the soil particles are compressed and mobilized ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್. ಸಾಯಿಲ್ ಪಾರ್ಟಿಕಲ್ಸ್ ಏನಾಗುತ್ತೆ ಇಲ್ಲಿ ಕಂಪ್ರೆಸ್ ಆಗಿ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ನ ಮೊಬಲೈಸ್ ಮಾಡುತ್ತೆ. ಓಕೆ, ಸೊ ಇದ್ರದ್ದು ಸಿಗ್ನಿಫಿಕೆನ್ಸ್ ನೋಡಿದಾಗ, ಪ್ಲಾಸ್ಟಿಕ್ ಈಕ್ವಿಲಿಬ್ರಿಯಂ ಇನ್ ಸಾಯಿಲ್ ಸಿಗ್ನಿಫಿಕೆನ್ಸ್ ನೋಡಿದಾಗ, ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಸ್ಟೇಟ್ ಹೆಲ್ಪ್ಸ್ ಇಂಜಿನಿಯರ್ಸ್ ಡಿಸೈನ್ ರಿಟೈನಿಂಗ್ ವಾಲ್ಸ್ ಅಂಡ್ ಅದರ್ ಸ್ಟ್ರಕ್ಚರ್ಸ್ ಬೈ ಅಕೌಂಟಿಂಗ್ ಫಾರ್ ವರ್ಸ್ಟ್ ಕೇಸ್ ಸಿನಾರಿಯೋಸ್ ಆಫ್ ಸಾಯಿಲ್ ಮೂವ್ಮೆಂಟ್. ಸೊ ಯಾವುದೇ ಒಂದು ವರ್ಸ್ಟ್ ಕೇಸ್ ಸಿನಾರಿಯೋ ಆಫ್ ಸಾಯಿಲ್ ಮೂವ್ಮೆಂಟ್ಸ್ ಅಲ್ಲಿ ಇಂಜಿನಿಯರ್ಸ್ಗೆ ಏನು ಹೆಲ್ಪ್ ಮಾಡುತ್ತೆ ಅಂದ್ರೆ ಪ್ರಾಪರ್ ಆಗಿ ರಿಕ್ವೈರ್ಡ್ ಡಿಸೈನ್ ಡೀಟೇಲ್ಸ್ ಎಲ್ಲ ತಗೊಂಡು ಅದೊಂದು ರಿಟೈನಿಂಗ್ ಆಲ್ಸೋ ಮತ್ತೆ ಅದರ್ ಸ್ಟ್ರಕ್ಚರ್ಸ್ ಡಿಸೈನ್ ಮಾಡೋ ತರ ಇಲ್ಲಿ ನೋಡ್ಕೊಂತೀವಿ. ಓಕೆ, ಸೊ ದ ನೆಕ್ಸ್ಟ್ ಥಿಯರಿ ಇಸ್ ರಾಂಕಿನ್ಸ್ ಥಿಯರಿ ಆಫ್ ಅರ್ತ್ ಪ್ರೆಷರ್. ಹಿಯರ್ ದ ಸ್ಕಾಟಿಷ್ engineer and physicist William Rankine in 1857 developed a lateral earth pressure theory behind yielded walls. So in yielded walls, the stress at which a material begins to deform plastically. Okay, so here he assumed that soil mass behind the wall enters into plastic equilibrium condition under failure when sufficient wall boundary is moved away from the backfill. ಅಂದ್ರೆ ಆಕ್ಟಿವ್ ಕೇಸ್ ಇದು, ಅದೇ ಟುವರ್ಡ್ಸ್ ಬ್ಯಾಕ್ಫಿಲ್ ಹೋದ್ರೆ ಪ್ಯಾಸಿವ್ ಕೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಏನಾಗತ್ತೆ ಇಲ್ಲಿ, ಸಾಯಿಲ್ ಮಾಸ್
The soil mass behind the water wall enters into a plastic equilibrium. Plastic equilibrium condition enter ಆಗಿದೆ ಅಂದ್ರೆ obviously it is undergoing into failure. So when sufficient wall boundary is moved away from the backfill, then it is active case. If the sufficient wall boundary is moved towards the backfill, then it is passive case. So what are the assumptions made by the William Rankine? Here he assumed the soil is homogeneous, isotropic and cohesionless. What are the other assumptions are the backfill surface is horizontal anta assume ಮಾಡ್ಕೊಂಡಿದ್ದಾರೆ. ಅದೇ ತರ retaining wall is smooth, vertical and frictionless ಅಂತ ಈ ಒಂದು ಮೂರು assumptions ಮಾಡ್ಕೊಂಡು ವಿಲಿಯಂ ರಾಂಕೈನ್ ಅವರು ರಾಂಕೈನ್ ಥಿಯರಿ ಆಫ್ ಅರ್ತ್ ಪ್ರೆಷರ್ ನ ಪ್ರಪೋಸ್ ಮಾಡಿದ್ದಾರೆ. ಸೊ ಹಿಯರ್ ಇಟ್ ವಿಲ್ ಬಿ ನೋಡಿ ಒಂದು ಗ್ರಾಫ್ ಥ್ರೂ ನೀವು ಈ ತರ ನೋಡಬಹುದು. ಸೊ ದಿಸ್ ಇಸ್ ದ ಕೆ ಸಿಗ್ಮಾ ಎಚ್ ಬೈ ಸಿಗ್ಮಾ ವಿ ಕೆ ಪಿ. ದಿಸ್ ಇಸ್ ಪ್ಯಾಸಿವ್ ಪ್ರೆಷರ್ ಅಂಡ್ ಕೆ ಎ ದಿಸ್ ಇಸ್ ಆಕ್ಟಿವ್ ಪ್ರೆಷರ್. ಸೊ ಆಕ್ಟಿವ್ ಸ್ಟೇಟ್ ಅಲ್ಲಿ ಏನಾಗುತ್ತೆ, ಇಟ್ ಮೂವ್ಸ್ ಔಟ್ವರ್ಡ್ಸ್. ಅದೇ ಪ್ಯಾಸಿವ್ ಸ್ಟೇಟ್ ಅಲ್ಲಿ ಇಟ್ ಮೂವ್ಸ್ ಇನ್ವರ್ಡ್ಸ್ ಮೂವ್ರೆ ಪ್ಯಾಸಿವ್ ಸ್ಟೇಟ್, ಔಟ್ವರ್ಡ್ಸ್ ಮೂವ್ರೆ ಆಕ್ಟಿವ್ ಸ್ಟೇಟ್. ಅದೇ ಕೆ ನಾಟ್ ಬಂದ್ಬಿಟ್ಟು ಇಟ್ ಅಕರ್ಸ್ ವೆನ್ ಸಾಯಿಲ್ ಮಾಸ್ ಏನಾಗುತ್ತೆ ಇಲ್ಲಿ, ಸಾಯಿಲ್ ಮಾಸ್ ಇಸ್ ಇನ್ ರೆಸ್ಟ್ ವಿತೌಟ್ ಎನಿ ಲ್ಯಾಟ್ರಲ್ ಡಿಫಾರ್ಮೇಶನ್. ಯಾವುದೇ ಲ್ಯಾಟ್ರಲ್ ಡಿಫಾರ್ಮೇಶನ್ ಅಟ್ ರೆಸ್ಟ್ ಅರ್ತ್ ಪ್ರೆಷರ್ ಅಲ್ಲಿ ಕ್ರಿಯೇಟ್ ಆಗಲ್ಲ. Okay, so where we see this test of pressure commonly it is seen in underground walls or basements with no movements. So here the soil deformation follows the Morse column failure criterion. And these are key points, you have to note it separately. Okay, so what is the coefficient of lateral earth pressure K versus wall moment? And it is same diagram. It represents the coefficient of lateral earth pressure K versus wall moment. Then actively it moves outwards, but in passive it moves inwards. Whereas in case of K naught, the earth pressure is at rest. Okay. So what are the key formulas here? Active case alli nodaga the rigid wall supports the horizontal backfill. As seen in the figure, when the wall moves towards the left with sufficient amount to create failure of the backfill soil, all soil elements in the backfill enters into the plastic equilibrium condition. So here when the wall moves towards the left with sufficient amount to create failure of backfill soil, all the soil elements in the backfill enters into the plastic equilibrium condition. Andre a soil plastic equilibrium condition enter agide andre obviously it is undergoing into deformation or failure. Okay, since there are no shear stresses on the vertical and horizontal planes, the sigma v is equals to gamma z is equals to sigma 1. So it can be further represented as sigma h is equals to sigma h a is equals to ka sigma v is equals to Ka gamma z, and it is further will be Ka gamma z will be equals to sigma 3. Since there is no shear stress on the vertical and horizontal planes, under the horizontal backfill surface sigma v is equals to gamma z and sigma h at an element at depth z are principal stresses. Okay, and horizontal stresses sigma h is active lateral earth pressure. So here it will go plastic equilibrium condition andre failure agutte. In the active case sigma v is larger than sigma h. So if sigma v is larger than sigma h, then it happens thus sigma 1 is equals to sigma v and sigma 3 is equals to sigma a. So these are computed from like this. Okay, through this diagram you can see. So this is the rigid wall and wall movement is towards this side. So it is creating active state. So active failure state alli ಏನಿರುತ್ತೆ, so assume this state sigma h value ಬಂದ್ಬಿಟ್ಟು ka sigma v ಇರುತ್ತೆ, ಅದರ sigma v value ಬಂದ್ಬಿಟ್ಟು gamma z. So ಇಲ್ಲಿ ಎಷ್ಟು ಡೆಪ್ತ್ ಅಸ್ಯೂಮ್ ಮಾಡ್ಕೊಂಡಿದೀವಿ, ಡೆಪ್ತ್ as z, have assumed the depth as z. Okay,
So this is how the Rankine explained active earth pressure development. So the lateral earth pressure equation will be PA is equals to P andre active state. PA is equals to 1 by 2 Ka gamma h square minus 2C square root of Ka h. Okay. So this is the formula for lateral earth pressure equation in active state. Whereas in passive state, it will be PP is equals to 1 by 2 Kp gamma h square plus 2C square root of Kp into h. So ಇದರಲ್ಲಿ ಗಾಮಾ ಬಂದ್ಬಿಟ್ಟು ಏನಿರುತ್ತೆ ಯೂನಿಟ್ ವೆಯ್ಟ್ ಆಫ್ ಸಾಯಿಲ್, ಅದೇ ತರ ಹೆಚ್ಚು ಹೈಟ್ ಆಫ್ ದ ರಿಟರ್ನಿಂಗ್ ವಾಲ್. ಸೊ ದೀಸ್ ಈಕ್ವೇಷನ್ಸ್ ಅಸ್ಯೂಮ್ ಲೀನಿಯರ್ ಪ್ರೆಷರ್ ಡಿಸ್ಟ್ರಿಬ್ಯೂಷನ್ ವಿತ್ ಡೆಪ್ತ್. ಸೊ ಡೆಪ್ತ್ ನಾವು ಇಲ್ಲಿ ಎಷ್ಟು ಯೂಸ್ ಮಾಡಿದ್ವಿ z. ಓಕೆ. The next one is active and passive earth pressure for cohesive soils. So ಇಲ್ಲಿ cohesive soils ಅಂದ್ರೆ ಏನು? These are fine grained, low strength and easily deformable soils that have tendency for particle to adhere. Okay. For cohesive soils, the presence of cohesion ಅಂದ್ರೆ CC ಅಂತ represent ಮಾಡ್ತೀವಿ is modifies the Rankine equation. Presence of cohesion ಏನು ಮಾಡುತ್ತೆ? Rankine's equation ನ modify ಮಾಡುತ್ತೆ. ಸೊ ಯಾವ ತರ ಅಂತ ನೋಡಿದಾಗ active earth pressure PA ಬಂದ್ಬಿಟ್ಟು PA is equals to ಏನಿದೆ ಫಾರ್ಮುಲಾ? PA is equals to 1 by 2 Ka gamma h square minus 2C square root of Ka into h. ಅದೇ cohesion reduced lateral earth pressure ಹೆಂಗಿರುತ್ತೆ? cohesion reduced lateral earth pressure since it resists shearing. Then the passive earth pressure formula will be PP is equals to 1 by 2 Kp gamma h square plus 2C square root of Kp into h. Here cohesion increases resistance against inward wall movement. Okay. So we completed the concept of earth pressure, and next we'll get into slope stability analysis. So when you look into the introduction to slope stability analysis, it refers to the ability of the slope ಅಂದ್ರೆ it may be natural or man-made. Ability of the slope to withstand failure under its own weight or additional loads without collapsing. ಕೊಲ್ಯಾಪ್ಸ್ ಆಗ್ದಿರಾ ಅದು ಓನ್ ವೈಟು ಅಥವಾ ಅಡಿಷನಲ್ ಲೋಡ್ಗೆ ಒಂದು ಫೇಲ್ಯೂರ್ ರೆಸಿಸ್ಟ್ ಮಾಡಿ ವಿತ್ಸ್ಟ್ಯಾಂಡ್ ಮಾಡೋದನ್ನ ಸ್ಲೋಪ್ ಸ್ಟೆಬಿಲಿಟಿ ಅಂತ ರೆಫರ್ ಮಾಡ್ತೀವಿ. ಸೊ ಹಿಯರ್ ಇಟ್ ಎವ್ಯಾಲ್ಯೂಯೇಟ್ಸ್ ದ ಸೇಫ್ಟಿ ಅಂಡ್ ಪರ್ಫಾರ್ಮೆನ್ಸ್ ಆಫ್ ಸ್ಲೋಪ್ಸ್ ಇನ್ ವೇರಿಯಸ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಲೈಕ್ ಡ್ಯಾಮ್ಸ್ ಅಲ್ಲಿ ಆಗಿರ್ಬೋದು, ಎಂಬ್ಯಾಕ್ಮೆಂಟ್ಸ್ ಆಗಿರ್ಬೋದು, ಈವನ್ ಎಕ್ಸ್ಕವೇಷನ್ಸ್ ಅಲ್ಲಿ ಕೂಡ ಈ ಸ್ಲೋಪ್ ಸ್ಟೆಬಿಲಿಟಿ ಅನಾಲಿಸಿಸ್ ನ ಯೂಸ್ ಮಾಡ್ತೀವಿ. ಸೊ ಇದ್ರ ಕೀ ಆಬ್ಜೆಕ್ಟಿವ್ಸ್ ಏನಂದ್ರೆ ಇಟ್ ಈಸ್ ಯೂಸ್ ಟು ಡಿಟರ್ಮಿನ್ ದ ಫ್ಯಾಕ್ಟರ್ ಆಫ್ ಸೇಫ್ಟಿ FOS, factor of safety for ಏನಕ್ಕೆ ಸ್ಲೋಪ್ಸ್ಗೆ. ಸೊ ಇಟ್ ಟು ಪ್ರಿಡಿಕ್ಟ್ ಪೊಟೆನ್ಷಿಯಲ್ ಫೇಲ್ಯೂರ್ ಮೆಕ್ಯಾನಿಸಮ್ ಸಚ್ ಆಸ್ ಸ್ಲೈಡಿಂಗ್ ಆಗಿರ್ಬೋದು, ರೊಟೇಷನ್ ಅಥವಾ ಫ್ಲೋ, ಈ ಮೂರಲ್ಲಿ ಒಂದು ಪೊಟೆನ್ಷಿಯಲ್ ಫೇಲ್ಯೂರ್ ಮೆಕ್ಯಾನಿಸಮ್ ನ ಪ್ರಿಡಿಕ್ಟ್ ಮಾಡೋದಕ್ಕೆ ಈ ಸ್ಲೋಪ್ ಸ್ಟೆಬಿಲಿಟಿ ಅನಾಲಿಸಿಸ್ ನ ಯೂಸ್ ಮಾಡ್ತೀವಿ. ಸೊ ಟು ವಾಟ್ ಆರ್ ದ ಅದರ್ ಕೀ ಆಬ್ಜೆಕ್ಟಿವ್ಸ್? ದೆನ್ ಇಟ್ ಈಸ್ ಯೂಸ್ ಟು ಡಿಸೈನ್ ಸ್ಟೇಬಲ್ ಸ್ಲೋಪ್ಸ್ ಬೈ ಕನ್ಸಿಡರಿಂಗ್ ಸಾಯಿಲ್ ಪ್ರಾಪರ್ಟೀಸ್. ಸಾಯಿಲ್ ಪ್ರಾಪರ್ಟೀಸ್ ಏನಿರುತ್ತೆ? ಸ್ಲೋಪ್ ಜಿಯೋಮೆಟ್ರಿ and even other environmental conditions. So the formula is like factor of safety is equals to resisting forces divided by driving forces. So in conditive factor of safety na ನಾವು the ratio between resisting forces and driving forces. Okay. There are factor of safety so if it is greater than 1, factor of safety if it is greater than ಒಂದಕ್ಕಿಂತ ಜಾಸ್ತಿ ಇದ್ರೆ ಏನಂತೆ the slope is stable. ಸ್ಲೋಪ್ ಸ್ಟೇಬಲ್ ಆಗಿದೆ ಅಂತ ಅಸ್ಯೂಮ್ ಮಾಡ್ತೀವಿ. ಸ್ಲೋಪ್ is stable. So if FOS is equal to 1, then slope is at a critical state. ಅಂದ್ರೆ ಒಂದು ಫೇಲ್ಯೂರ್ ಇಮಿನೆಂಟ್ ಆಗಿದೆ, ಇನ್ನೂ ಫೇಲ್ಯೂರ್ ಆಗಿಲ್ಲ ಬಟ್ ಇಟ್ ಈಸ್ ಇನ್ ಫೇಲ್ಯೂರ್ ಇಮಿನೆಂಟ್, ಒಂದು ಕ್ರಿಟಿಕಲ್ ಸ್ಟೇಟ್ ಅಲ್ಲಿದೆ. If factor of FOS is less than 1, then slope is unstable. So you have to change the design criteria. Slope is unstable. Okay. So what are the types of slopes?
So here we have two types. Firstly, infinite, and second one is finite slope. So under infinite slopes, slopes that extend infinitely in one direction. So it often represents natural terrain or shallow soil layers on hills. Natural terrain ಅಥವಾ shallow soil layers hill ಒಂದು ಬೆಟ್ಟಗಳಲ್ಲಿ ಒಂದು shallow soil layers ನ represent ಮಾಡ್ತೀವಿ. So stability is analyzed based on the relationship between the soil properties and slope angle. So ಇಲ್ಲಿ ಏನು ಮಾಡ್ತೀವಿ, ಸ್ಟೆಬಿಲಿಟಿನ ಹೆಂಗ್ ಅನಲೈಸ್ ಮಾಡ್ತೀವಿ, ಬಿಟ್ವೀನ್ ದ ರಿಲೇಶನ್ಶಿಪ್ ಬಿಟ್ವೀನ್ ಇಟ್ ಇಸ್ ಬೇಸ್ಡ್ ಆನ್ ರಿಲೇಶನ್ಶಿಪ್ ಬಿಟ್ವೀನ್ soil properties and slope angle. Slope angle ಯಾವ ತರ represent ಮಾಡ್ತೀವಿ, it is represented as beta. Okay, then what is finite slopes? These are the slopes with defined boundaries. Proper defined boundaries ಇರುತ್ತೆ finite slopes ಅಲ್ಲಿ. So it is typical in engineered structures. ಎಲ್ಲೆಲ್ಲಿ ಅಂದ್ರೆ ಡ್ಯಾಮ್ಸ್, ಎಂಬಾಂಕ್ಮೆಂಟ್ಸ್, ಅದೇ ಈವನ್ ಎಕ್ಸ್ಕವೇಷನ್ಸ್ ಅಲ್ಲಿ ಕೂಡ ಈ ಫೈನೈಟ್ ಸ್ಲೋಪ್ಸ್ ನ ನಾವು ಯೂಸ್ ಮಾಡೋದು ನೋಡ್ತೀವಿ. ಸೊ ಇಟ್ ರಿಕ್ವೈರ್ಸ್ ಡೀಟೇಲ್ ಅನಾಲಿಸಿಸ್ ಆಫ್ ಜಿಯೋಮೆಟ್ರಿ, ಸಾಯಿಲ್ ಸ್ಟ್ರೆಂತ್ ಅಂಡ್ ಫೇಲ್ಯೂರ್ ಸರ್ಫೇಸ್. ಸೊ ದೀಸ್ ಥಿಂಗ್ಸ್ ಆರ್ ರಿಕ್ವೈರ್ಡ್ ಟು ಅನಲೈಸ್ ಡೀಟೇಲಿ. ಜಿಯೋಮೆಟ್ರಿ, ಸಾಯಿಲ್ ಸ್ಟ್ರೆಂತ್ ಮತ್ತೆ ಫೇಲ್ಯೂರ್ ಸರ್ಫೇಸ್ ನ ಇಲ್ಲಿ ಪ್ರಾಪರ್ ಆಗಿ ಅನಲೈಸ್ ಮಾಡಬೇಕಿರುತ್ತೆ. ಸೊ ದ ನೆಕ್ಸ್ಟ್ ಒನ್ ಇಸ್ ಸ್ಟೆಬಿಲಿಟಿ ಆಫ್ ಇನ್ಫೈನೈಟ್ ಸ್ಲೋಪ್ಸ್. So here factor of safety is tan phi by tan beta. So here the dry cohesionless soils, phi ಮತ್ತೆ beta ಏನಿರುತ್ತೆ, phi ಬಂದ್ಬಿಟ್ಟು angle of internal friction, phi is angle of internal friction of soil. ಅದೇ ತರ beta ಬಂದ್ಬಿಟ್ಟು slope angle. So here the slope is stable when tan phi is greater than tan beta. ಅಂದ್ರೆ ಏನು ಹೇಳುತ್ತೆ tan phi is greater than tan beta ಅಂದ್ರೆ it meaning the shear strength of the soil exceeds the down slope driving forces. Okay, so the larger the phi value results in higher stability. Especially larger phi value ಅಲ್ಲಿ ಇರುತ್ತೆ coarse grained soils ಅಲ್ಲಿ ನಾವು ಇದನ್ನ ಕಾಮನ್ ಆಗಿ ಅಬ್ಸರ್ವ್ ಮಾಡಬಹುದು. The next is saturated cohesive soil. Here for slopes involving cohesive soils with water, ಇದಕ್ಕೆ ಫ್ಯಾಕ್ಟರ್ ಆಫ್ ಸೇಫ್ಟಿ ಫಾರ್ಮುಲಾ ಏನಿರುತ್ತೆ, FOS is equals to C plus gamma minus gamma W H cos square beta tan phi divided by gamma H sin beta into cos beta. ಸೊ ಇಲ್ಲಿ ಸಿ ಏನಿರುತ್ತೆ, ಸಿ ಬಂದ್ಬಿಟ್ಟು ಸಾಯಿಲ್ ಕೊಹೆಷನ್, ಅದೇ ತರ ಗಾಮಾ ಬಂದ್ಬಿಟ್ಟು ಯೂನಿಟ್ ವೇಟ್ ಆಫ್ ಸಾಯಿಲ್, and gamma W is unit weight of water, and H is soil layer depth. Okay, here the cohesion provides additional resistance to shear failure. So ಇದು shear failure ಗೆ additional resistance provide ಮಾಡಿದಾಗ ಏನಾಗುತ್ತೆ, it improves slope stability. And the next other explanation factors are saturated soils are more prone to failure due to reduced effective stress. So saturated soils ಅಲ್ಲಿ ಏನಿರುತ್ತೆ, reduced effective stress ಕಮ್ಮಿ ಇರೋದ್ರಿಂದ they are more prone to failures. And what are the applications of this? These are used for assessing stability of natural hill slopes, road embankments and agricultural terraces. The stability of finite slopes ನೋಡಿದಾಗ, finite slopes require more complex analysis since their boundaries and potential failure surfaces are confined. ಸೊ ಇಂಜಿನಿಯರ್ಸ್ ಏನು ಕನ್ಸಿಡರ್ ಮಾಡ್ತಾರೆ ಇಲ್ಲಿ, ಪೊಟೆನ್ಷಿಯಲ್ ಫೇಲ್ಯೂರ್ ಸರ್ಫೇಸ್, ಕ್ರಿಟಿಕಲ್ ಸ್ಲಿಪ್ ಸರ್ಫೇಸ್. ಸೊ ಪೊಟೆನ್ಷಿಯಲ್ ಫೇಲ್ಯೂರ್ ಸರ್ಫೇಸ್ ಅಂದ್ರೇನು, ಇಟ್ ವಿಲ್ ಬಿ ಸರ್ಕ್ಯುಲರ್ ಅಂಡ್ ಪ್ಲಾನರ್. ಸರ್ಕ್ಯುಲರ್ ಅಲ್ಲಿ ಕಾಮನ್ ಇನ್ ಕೊಹೆಸಿವ್ ಸಾಯಿಲ್ಸ್ಗೆ ಸರ್ಕ್ಯುಲರ್ ಯೂಸ್ ಮಾಡ್ತೀವಿ. ಅದೇ ಸ್ಟ್ರಾಟಿಫೈಡ್ ಸಾಯಿಲ್ಸ್ ಅಥವಾ ರಾಕ್ಸ್ಗೆ ಪ್ಲಾನರ್ ಪೊಟೆನ್ಷಿಯಲ್ ಫೇಲ್ಯೂರ್ ಸರ್ಫೇಸ್ನ ಯೂಸ್ ಮಾಡ್ತೀವಿ. ದ ಕ್ರಿಟಿಕಲ್ ಸ್ಲಿಪ್ ಸರ್ಫೇಸ್ಗೆ ದ ಫೇಲ್ಯೂರ್ ಸರ್ಫೇಸ್ ವಿತ್ ಲೋಯೆಸ್ಟ್ ಫ್ಯಾಕ್ಟರ್ ಆಫ್ ಸೇಫ್ಟಿ ಇಸ್ ಐಡೆಂಟಿಫೈಡ್ ಆಸ್ ಕ್ರಿಟಿಕಲ್ ಸರ್ಫೇಸ್. ಓಕೆ, so what is friction circle method? The friction circle method evaluates stability by considering a circular failure surface. So frictional circle method ಏನು ಮಾಡ್ತೀವಿ, here we will evaluate stability by considering a circular failure.
ಇಲ್ಲಿ ಯಾವ ಪ್ರಿನ್ಸಿಪಲ್ ಯೂಸ್ ಮಾಡ್ತೀವಿ? ಇಟ್ ಯೂಸಸ್ ಪ್ರಿನ್ಸಿಪಲ್ ಆಫ್ ಫೋರ್ಸ್ ಈಕ್ವಿಲಿಬ್ರಿಯಂ. Principle of force equilibrium to calculate factor of safety. So what are the key steps included in frictional circle method? Assume a circular slip surface. So first we have to assume the circular slip surface. Here the circular arc represents the potential failure surface. The radius and the center of the arc are determined geometrically and analytically. So what are the forces on soil mass then? There are driving forces, resisting forces. Driving forces andre enu? Weight of sliding soil mass. Andre it is represented as W, weight of sliding soil mass, and acting down slope. Idanna driving forces anta consider ಮಾಡ್ತೀವಿ. ಅದೇ resisting forces ಅಂದ್ರೆ shear strength of the soil along the arc ಜೊತೆಗೆ shear strength ಇರುತ್ತಲ್ಲ ಅದನ್ನ resisting forces ಅಂತ ಕನ್ಸಿಡರ್ ಮಾಡ್ತೀವಿ. Next one is friction circle construction. ಈ ಸರ್ಕಲ್ ಕನ್ಸ್ಟ್ರಕ್ಷನ್ ಫ್ರಿಕ್ಷನ್ ಸರ್ಕಲ್ ಹೆಂಗ್ ಕನ್ಸ್ಟ್ರಕ್ಟ್ ಮಾಡ್ತಿರೋದು ಇಲ್ಲಿ ನೋಡೋಣ. A circle is drawn to represent the mobilized shear strength along the slip surface. Okay. The tangent of the circle at any point represents the direction of shear resistance. ಇಲ್ಲಿ ಏನ್ ಮಾಡ್ತೀವಿ? ಆ ಟ್ಯಾಂಜೆಂಟ್ ಒಂದು ಫಾರ್ಮ್ ಆಗಿರುತ್ತಲ್ಲ, ಆ ಟ್ಯಾಂಜೆಂಟ್ ಆಫ್ ದ ಸರ್ಕಲ್ ಏನಾಗುತ್ತೆ? ಏನ್ ರೆಪ್ರೆಸೆಂಟ್ ಮಾಡುತ್ತೆ? It represents direction of shear resistance. So ಇಲ್ಲಿ factor of safety formula ಏನಿದೆ? Sum of resisting moments divided by sum of driving moments. It is ratio of sum of resisting moments divided by sum of driving moments. So FOS calculation ಬಂದ್ಬಿಟ್ಟು resisting moments ಗೆ from the shear strength of the soil ಇರುತ್ತೆ, ಅದೇ driving moments ಗೆ from the weight of the soil mass ಇರುತ್ತೆ. ಇದು ಅಪ್ಲಿಕೇಶನ್ಸ್ ಏನಿದೆ ಅಂತ ನೋಡಿದಾಗ they are used in designing slopes for dams ಆಗಿರ್ಬೋದು, embankments ಆಗಿರ್ಬೋದು, and even landslide prevent ಮಾಡೋದಕ್ಕೆ ಇದರದ್ದು ವೈಡ್ ಅಪ್ಲಿಕೇಶನ್ ಇರುತ್ತೆ. ನಂತರ ಟೈಲರ್ ಸ್ಟೆಬಿಲಿಟಿ ನಂಬರ್ ನೋಡೋಣ. ನೆಕ್ಸ್ಟ್ ಒನ್. So Taylor stability number NS ಅಂತ represent ಮಾಡ್ತೀವಿ. Is a dimensionless parameter. Taylor stability number NS is a dimensionless parameter for analyzing slope stability based on soil properties and soil and slope geometry. ಏನು ಯೂಸ್ ಮಾಡ್ತೀವಿ ಇಲ್ಲಿ? ಸ್ಲೋಪ್ ಸ್ಟೆಬಿಲಿಟಿ ಯಾವ ಬೇಸಿಸ್ ಮೇಲೆ ಮಾಡ್ತೀವಿ ಅಂದ್ರೆ ಸಾಯಿಲ್ ಪ್ರಾಪರ್ಟೀಸ್ ಮತ್ತೆ ಸ್ಲೋಪ್ ಜಿಯೋಮೆಟ್ರಿ. Okay. So ಇದು through formula represent ಮಾಡಿದಾಗ NS is equals to C by gamma H, where C is soil cohesion, gamma is unit weight of soil, and H is height of the slope. So ಇಲ್ಲಿ factor of safety using Taylor's charts ನೋಡಿದಾಗ, so Taylor developed empirical charts that relates stability number. ಏನೇನು ರಿಲೇಟ್ ಮಾಡುತ್ತೆ Taylor charts? Stability number andre NS, slope angle is represented by beta, and internal friction angle it is represented by phi. So factor of safety is NS by NC, where NC is critical stability number obtained from Taylor's charts. Critical stability number obtained from Taylor's charts. So what are the advantages here? It simplifies complex stability calculations and widely used for preliminary designs of slopes. ಈ preliminary design of slopes ಅಲ್ಲಿ ವೈಡ್ ಆಗಿ ಯೂಸ್ ಮಾಡ್ತೀವಿ. ಅದೇ ತರ ಒಂದು ಕಾಂಪ್ಲೆಕ್ಸ್ ಸ್ಟೆಬಿಲಿಟಿ ಕ್ಯಾಲ್ಕುಲೇಷನ್ಸ್ ನ ಸಿಂಪ್ಲಿಫೈ ಮಾಡುತ್ತೆ. ಸೊ ಫೇಲ್ಯೂರ್ ಮೆಕ್ಯಾನಿಸಮ್ ನೋಡಿದಾಗ rotational slip. Firstly, rotational slip. So here circular failure surface are common on cohesive soils, and failure involves rotation of soil masses around central point. ಏನಾಗುತ್ತೆ? failure ಏನು ಇನ್ವಾಲ್ವ್ ಆಗುತ್ತೆ? rotation of soil central point ಗೆ around central point ಇರುತ್ತೆ. ಅದೇ ತರ transitional slip ನೋಡಿದಾಗ planar failure surface occurs in layered soils of rocks. ಒಂದು layered soil of rocks ಅಲ್ಲಿ ಒಂದು planar failure surface ಕ್ರಿಯೇಟ್ ಆಗುತ್ತೆ. ಇಟ್ ಈಸ್ ಕಾಮನ್ ಇನ್ ಸ್ಲೋಪ್ಸ್ ವಿತ್ ವೀಕ್ ಲೇಯರ್. ಯಾವ್ದಾದ್ರು ವೀಕ್ ಲೇಯರ್ಸ್ ಇದ್ದಾಗ ಟ್ರಾನ್ಸ್ಲೇಷನ್ ಸ್ಲಿಪ್ಸ್ ನಾವು ಕಾಮನ್ ಆಗಿ ನೋಡ್ತಿರ್ತೀವಿ. ಅದೇ ಕಾಂಪೌಂಡ್ ಸ್ಲಿಪ್ ನೋಡಿದಾಗ ಇಟ್ ಕಂಬೈನ್ಸ್ ಸರ್ಕ್ಯುಲರ್ ಅಂಡ್ ಪ್ಲಾನರ್ ಸರ್ಫೇಸಸ್. ಎರಡು ಸರ್ಕ್ಯುಲರ್ ಮತ್ತೆ ಪ್ಲಾನರ್ ಸರ್ಫೇಸ್ ಕಂಬೈನ್ಡ್ ಆಗಿರುತ್ತೆ ಕಾಂಪೌಂಡ್ ಸ್ಲಿಪ್ ಅಲ್ಲಿ. ಸೊ ಇಟ್ ಈಸ್ ಅಬ್ಸರ್ವ್ಡ್ ಇನ್ ಕಾಂಪ್ಲೆಕ್ಸ್ ಜಿಯೋಲಾಜಿಕಲ್ ಸೆಟ್ಟಿಂಗ್ಸ್.
ಒಂದು ಕಾಂಪ್ಲೆಕ್ಸ್ ಜಿಯೋಲಾಜಿಕಲ್ ಸೆಟ್ಟಿಂಗ್ಸ್ ಇರೋ ಕಡೆ ಕಾಂಪೌಂಡ್ ಸ್ಲಿಪ್ ನ ನಾವು ಕಾಮನ್ ಆಗಿ ಅಬ್ಸರ್ವ್ ಮಾಡಬಹುದು. ಸೊ ನೆಕ್ಸ್ಟ್ ಇಸ್ ಅಪ್ಲಿಕೇಶನ್ ಆಫ್ ಸ್ಲೋಪ್ ಸ್ಟೆಬಿಲಿಟಿ ಅನಾಲಿಸಿಸ್. ಇದೇನು ಅಪ್ಲಿಕೇಶನ್ ಇರುತ್ತೆ, ನ್ಯಾಚುರಲ್ ಸ್ಲೋಪ್ಸ್ ಬಂದ್ಬಿಟ್ಟು ಇಟ್ ಪ್ರಿವೆಂಟ್ಸ್ ಲ್ಯಾಂಡ್ ಸ್ಲೈಡ್ಸ್ ಅಂಡ್ ಎರೋಷನ್ ಇನ್ ಹಿಲಿ ಏರಿಯಾಸ್. ಅದೇ ಎಂಬ್ಯಾಕ್ಮೆಂಟ್ಸ್ ಏನ್ ಮಾಡುತ್ತೆ, ಇಟ್ ಎನ್ಶೂರ್ ಸ್ಟೆಬಿಲಿಟಿ ಆಫ್ ಡ್ಯಾಮ್ಸ್, ಲೀವೀಸ್ ಅಂಡ್ ರೋಡ್ವೇಸ್. ರೋಡ್ವೇಸ್ ಅಲ್ಲಿ ಒಂದು ಮಧ್ಯೆ ಒಂದು ಯಾವ್ದಾದ್ರು ಒಂದು ಅಲ್ಲಿ ಸಾಯಿಲ್ ಪ್ರೆಷರ್ ಎಂಬ್ಯಾಕ್ಮೆಂಟ್ ಬೀಳ್ತಾ ಇರ್ಬೇಕಾದ್ರೆ ಆಬ್ವಿಯಸ್ಲಿ ದ ಸ್ಲೋಪ್ ಸ್ಟೆಬಿಲಿಟಿ ಅಪ್ಲಿಕೇಶನ್ ಪ್ಲೇಸ್ ಎ ಮೇಜರ್ ರೋಲ್. ಆ ಥರ ಎಕ್ಸ್ಕವೇಷನ್ ನೋಡಿದಾಗ ಪ್ರಿವೆಂಟಿಂಗ್ ಕೊಲ್ಯಾಪ್ಸ್ ಇನ್ ಡೀಪ್ ಕಟ್ಸ್ ಆಫ್ ಮೈನಿಂಗ್ ಆಕ್ಟಿವಿಟೀಸ್. ಸೊ ಇಲ್ಲಿ ಒಂದು ವೈಡ್ ಅಪ್ಲಿಕೇಶನ್ ನೋಡ್ಬೋದು. ಅಥವಾ ರಿಟೈನಿಂಗ್ ವಾಲ್ಸ್ ಬಂದ್ಬಿಟ್ಟು ಡಿಸೈನಿಂಗ್ ವಾಲ್ಸ್ ಟು ವಿತ್ ಸ್ಟ್ಯಾಂಡ್ ಲ್ಯಾಟ್ರಲ್ ಸಾಯಿಲ್ ಪ್ರೆಷರ್. ಸೊ ದೀಸ್ ಆರ್ ದ ಮೇಜರ್ ಅಪ್ಲಿಕೇಶನ್ಸ್ ಆಫ್ ದ ಸ್ಲೋಪ್ ಸ್ಟೆಬಿಲಿಟಿ ಅನಾಲಿಸಿಸ್. Have a look, have a summary on this entire topic. Firstly, we'll consider aspects and key points. Firstly, what is the first aspect? Infinite slopes. Andre stability depends on pi, beta and c and water table. ಅದೇ ಫೈನೈಟ್ ಸ್ಲೋಪ್ಸ್ ಅಲ್ಲಿ ನಾವು ನೋಡಿದಾಗ ರಿಕ್ವೈರ್ಸ್ ಡೀಟೇಲ್ ಫೇಲ್ಯೂರ್ ಸರ್ಫೇಸ್ ಅನಾಲಿಸಿಸ್. ಅಂದ್ರೆ ಸರ್ಕ್ಯುಲರ್ ಪ್ಲೇನರ್ ಅನ್ನೋದು ಪ್ರಾಪರ್ ಆಗಿ ಡೀಟೇಲ್ ಫೇಲ್ಯೂರ್ ಸರ್ಫೇಸ್ ಅನಾಲಿಸಿಸ್ ಇಲ್ಲಿ ಫೈನೈಟ್ ಸ್ಲೋಪ್ಸ್ ಅಲ್ಲಿ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಅದೇ ತರ ಫ್ರಿಕ್ಷನ್ ಸರ್ಕಲ್ ಮೆಥಡ್ ನೋಡಿದಾಗ ಯೂಸಸ್ ಸರ್ಕ್ಯುಲರ್ ಸ್ಲಿಪ್ ಸರ್ಫೇಸ್ ಟು ಕ್ಯಾಲ್ಕುಲೇಟ್ ಫ್ಯಾಕ್ಟರ್ ಆಫ್ ಸೇಫ್ಟಿ ಬೇಸ್ಡ್ ಆನ್ ರೆಸಿಸ್ಟಿಂಗ್ ಅಂಡ್ ಡ್ರೈವಿಂಗ್ ಮೂವ್ಮೆಂಟ್ಸ್. ಓಕೆ, ಅಂಡ್ ಟೈಲರ್ ಸ್ಟೆಬಿಲಿಟಿ ನಂಬರ್ ಬಂದ್ಬಿಟ್ಟು ಸಿಂಪ್ಲಿಫೈಸ್ calculations with charts correlating ns, phi and beta. And failure mechanism ನೋಡಿದ್ರೆ ಲಾಸ್ಟ್ ಅಲ್ಲಿ ಇಟ್ ಇನ್ಕ್ಲೂಡ್ಸ್ ರೋಟೇಷನಲ್, ಟ್ರಾನ್ಸ್ಲೇಷನಲ್ ಅಂಡ್ ಕಾಂಪೌಂಡ್. ರೋಟೇಷನಲ್ ಏನಿರುತ್ತೆ ಸರ್ಕ್ಯುಲರ್, ಟ್ರಾನ್ಸ್ಲೇಷನಲ್ ಪ್ಲಾನರ್ ಇರುತ್ತೆ. ಅದೇ ಕಾಂಪೌಂಡ್ ಸ್ಲಿಪ್ಸ್ ಅಲ್ಲಿ ಬಂದ್ಬಿಟ್ಟು ಬೋತ್ ಸರ್ಕ್ಯುಲರ್ ಅಂಡ್ ಪ್ಲಾನರ್ ನ ನಾವು ಅಬ್ಸರ್ವ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಸ್ಲೋಪ್ ಸ್ಟೆಬಿಲಿಟಿ ಅನಾಲಿಸಿಸ್. We'll end the session here. Thank you all.